ಓಕೆ ವಾಪಸ್ ಬರ್ತೀವಿ ಸರ್. ಹಾಗೆ ಸಂಪರ್ಕದಲ್ಲಿರಿ. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಜೆಟ್ ಅನುಮೋದನೆ ನೀಡಲಿರುವಂತಹ ಸಂಪುಟ ಇದು. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಈಗೇನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಪ್ರತಿಯನ್ನ ತಂದಿದ್ದಾರಲ್ಲ, ಅದಕ್ಕೆ ಅನುಮೋದನೆಯನ್ನ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಪಡೆಯಲಾಗುತ್ತೆ. ಈಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಪುಟ ಸಭೆಗೆ ಆಗಮಿಸಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಬಜೆಟ್ಗೆ ಅನುಮೋದನೆ ಪಡೆದುಕೊಂಡ ಬಳಿಕವೇ ನೇರವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋಕೆ ಹೊರಡ್ತಾರೆ. ಅದಕ್ಕೂ ಮುನ್ನ ಆಗುವಂತಹ ಒಂದಷ್ಟು ಪ್ರೋಸೆಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸರ್, ಈಗ ಹರಿಪ್ರಕಾಶ್ ಪುಣಮನ ಸರ್ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟನ್ನು ಆ್ಯಡ್ ಮಾಡಿಬಿಡ್ತೀನಿ. ಇದು ಬಜೆಟ್ಗೂ ರಿಲೇಟ್ ಆಗಿರೋದ್ರಿಂದ ನಮ್ಮ ಮನಸ್ಥಿತಿ ಹೇಗಿದೆ ಅಂತ. ಬಜೆಟ್ ಮೇಲೆ ಅಟ್ಯಾಕ್ ಮಾಡಲಿ, ಏನೂ ತೊಂದರೆ ಇಲ್ಲ. 10 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ನಾಗಾಲೋಟವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಜನಸಾಮಾನ್ಯ, ನಾವೇನು ಹೇಳ್ತೀವಿ ಶ್ರೀಸಾಮಾನ್ಯ ಅಂತ, ಆತ ಎಲ್ಲಿಯವರೆಗೆ ಭಾರತದ ಬಗ್ಗೆ ತನ್ನ ಅಭಿಮಾನವನ್ನು ಪ್ರೀತಿಯನ್ನು ಇಟ್ಕೊಳ್ತಾನೆ, ನಾನು ಆಯ್ಕೆ ಮಾಡಿದಂತಹ ಸರ್ಕಾರ ನನ್ನ ಹಿತ ಕಾಪಾಡುತ್ತೆ ಅನ್ನುವಂತಹ ಆ ಭಾವನೆಯನ್ನು ಇಟ್ಕೊಳ್ತಾನೆ, ಅಲ್ಲಿಯವರೆಗೆ ಈ ಅಟ್ಯಾಕ್ಗಳಿಗೆ ಯಾರೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಬಜೆಟ್ ರಿಲೇಟೆಡ್ ಒಂದು ಪಾಯಿಂಟನ್ನು ಹೇಳಿ ಅವರ ಪ್ರಶ್ನೆಯನ್ನು ನಾನು ಆ ಪ್ರಶ್ನೆಗೆ ಉತ್ತರವನ್ನು ಕನ್ಕ್ಲೂಡ್ ಮಾಡ್ತೇನೆ. ಭಾರತದ ರೂಪಾಯಿ ಡಾಲರ್ ಎದುರು ಎಷ್ಟು ಕುಸಿತವನ್ನು ಕಂಡಿದೆ ಅನ್ನೋದನ್ನು ಕೆಲವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮಗೊಂದು ಅಟ್ಯಾಕಿಂಗ್ ಟೂಲ್ ಸಿಕ್ಬಿಡ್ತು ಅಂತ. ಪ್ರೆಷರ್ ಇಲ್ವಾ ಅಂತ ಹೇಳಿ ನಾನು ಅದನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು ಕೇಳ್ತೀನಿ. ಈಗ ರುಪಿ ಹಾಗೆ ಡಾಲರ್ ನಡುವಿನ ವ್ಯತ್ಯಾಸ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಆ ಪ್ರೆಷರ್ ಕೂಡ ಇದ್ದೇ ಇದೆ ಭಾರತದ ಮೇಲೆ, ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರೋದೇ ಇಲ್ವಾ ಅಂತ ಹೇಳಿ ಆಡ್ ಮಾಡ್ಬಿಡ್ತೀನಿ. ಅವರು ಜಪಾನ್ನ ಯೆನ್ ಡಾಲರ್ ನಡುವೆ ಕಂಪೇರ್ ಮಾಡಲ್ಲ. ಅಲ್ಲಿ 8% ಕುಸಿತವನ್ನ ಕಂಡಿದೆ. ಯೂರೋ 7.6% ಅಷ್ಟು 7.6ನಷ್ಟು ಕುಸಿತವನ್ನು ಕಂಡಿದೆ. ಅದೇ ರೀತಿ ನೀವು ಕೆನಡಾದ ಡಾಲರ್ ಅಂತ ತಗೊಳ್ಳಿ, ಸಿಂಗಾಪುರ್ ಡಾಲರ್ ಸಿಂಗಾಪುರ್ ಡಾಲರ್ ಭಾರತದ ಆರ್ಥಿಕತೆ ಎಷ್ಟು ಸಶಕ್ತ ಆಗಿದೆ. 3.2% ಮಾತ್ರ, 8.8% ಅಲ್ಲಿ 3.2% ಅಲ್ಲಿ. ಇಲ್ಲ, ಅರ್ಥ ಆಯ್ತು. ಐ ಗಾಟ್ ಯೋರ್ ಪಾಯಿಂಟ್. ಕರ್ನಾಟಕದ ವಿಚಾರ ಕೇಳಿದಾಗ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶದ ಉದಾಹರಣೆ ಕೊಟ್ಟು ಮುಖ್ಯಮಂತ್ರಿಗಳು ಮಾತನಾಡಿದ್ರೆ ಟೀಕೆ ಮಾಡೋ ಬಿಜೆಪಿ ಅವರು, ಇಂಡಿಯಾದ ಕೇಳಿದಾಗ ನೀವು ಬೇರೆ ಕಂಟ್ರಿದ್ ಕೇಳಿದ್ರೆ ನಾವು ಒಪ್ಕೊಳ್ಬೋದಾ? ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು ಕೇಳ್ತೀನಿ. ಇನ್ಫ್ಲೇಷನ್, ಹಣದುಬ್ಬರದ ಒತ್ತಡ ಇದ್ದೇ ಇದೆ ಬಜೆಟ್ನ ಮೇಲೆ. ಹಾಗೆ ಕೊನೆಮನೆ ಸರ್ ಹೇಳ್ದ ಹಾಗೆ ಈ ರುಪಿ ಹಾಗೆ ಡಾಲರ್ ನಡುವಿನ ವ್ಯತ್ಯಾಸದ ಒತ್ತಡ ಕೂಡ ಇದೆ. ಮ್ಯಾನೇಜ್ ಮಾಡಲೇಬೇಕಾದ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ಇಲ್ಲ, 100% ಮ್ಯಾನೇಜ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮೋದಿ ಕಾರಣವೂ ಅಲ್ಲ, ಮೋದಿ ಕಾರಣ ಅಲ್ಲ, ನಾವು ಅದನ್ನ ಹೇಳೋದು ಇಲ್ಲ. ಅದೇನಾದ್ರೂ ಕಡಿಮೆ ಮಾಡಿದ್ರೆ ಮಾತ್ರ ಮೋದಿ ಅವ್ರ ಕಾರಣ ಅಂತ ನೀವು ಹೇಳ್ಬೋದೇನೋ. ಯಾಕಂದ್ರೆ 2014ನೇ ಇಸ್ವಿನಲ್ಲಿ ಬಂದಾಗ ಡಾಲರ್ ಬೆಲೆ ಹೇಗಿತ್ತು, ಕಚ್ಚಾ ತೈಲದ ಬೆಲೆ ಹೇಗಿತ್ತು, ನೀವು ಹೇಳಿದಾಗ ಜಿಯೋ ಪೊಲಿಟಿಕಲ್ ರೀಸನ್ಸ್ ಆರ್ ವೆರಿ. ಓಕೆ ವಾಪಸ್ ಬರ್ತೀವಿ ಸರ್. ಹಾಗೆ ಸಂಪರ್ಕದಲ್ಲಿರಿ. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಜೆಟ್ ಅನುಮೋದನೆ ನೀಡಲಿರುವಂತಹ ಸಂಪುಟ ಇದು. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಈಗೇನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಪ್ರತಿಯನ್ನ ತಂದಿದ್ದಾರಲ್ಲ, ಅದಕ್ಕೆ ಅನುಮೋದನೆಯನ್ನ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಪಡೆಯಲಾಗುತ್ತೆ. ಈಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಪುಟ ಸಭೆಗೆ ಆಗಮಿಸಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಬಜೆಟ್ಗೆ ಅನುಮೋದನೆ ಪಡೆದುಕೊಂಡ ಬಳಿಕವೇ ನೇರವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋಕೆ ಹೊರಡ್ತಾರೆ. ಅದಕ್ಕೂ ಮುನ್ನ ಆಗುವಂತಹ ಒಂದಷ್ಟು ಪ್ರೋಸೆಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸರ್, ಈಗ ಹರಿಪ್ರಕಾಶ್ ಪುಣಮನ ಸರ್ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟನ್ನು ಆ್ಯಡ್ ಮಾಡಿಬಿಡ್ತೀನಿ. ಇದು ಬಜೆಟ್ಗೂ ರಿಲೇಟ್ ಆಗಿರೋದ್ರಿಂದ ನಮ್ಮ ಮನಸ್ಥಿತಿ ಹೇಗಿದೆ ಅಂತ. ಬಜೆಟ್ ಮೇಲೆ ಅಟ್ಯಾಕ್ ಮಾಡಲಿ, ಏನೂ ತೊಂದರೆ ಇಲ್ಲ. 10 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ನಾಗಾಲೋಟವನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಜನಸಾಮಾನ್ಯ, ನಾವೇನು ಹೇಳ್ತೀವಿ ಶ್ರೀಸಾಮಾನ್ಯ ಅಂತ, ಆತ ಎಲ್ಲಿಯವರೆಗೆ ಭಾರತದ ಬಗ್ಗೆ ತನ್ನ ಅಭಿಮಾನವನ್ನು ಪ್ರೀತಿಯನ್ನು ಇಟ್ಕೊಳ್ತಾನೆ, ನಾನು ಆಯ್ಕೆ ಮಾಡಿದಂತಹ ಸರ್ಕಾರ ನನ್ನ ಹಿತ ಕಾಪಾಡುತ್ತೆ ಅನ್ನುವಂತಹ ಆ ಭಾವನೆಯನ್ನು ಇಟ್ಕೊಳ್ತಾನೆ, ಅಲ್ಲಿಯವರೆಗೆ ಈ ಅಟ್ಯಾಕ್ಗಳಿಗೆ ಯಾರೂ ಕೂಡ ಯೋಚನೆ ಮಾಡಬೇಕಾಗಿಲ್ಲ. ಬಜೆಟ್ ರಿಲೇಟೆಡ್ ಒಂದು ಪಾಯಿಂಟನ್ನು ಹೇಳಿ ಅವರ ಪ್ರಶ್ನೆಯನ್ನು ನಾನು ಆ ಪ್ರಶ್ನೆಗೆ ಉತ್ತರವನ್ನು ಕನ್ಕ್ಲೂಡ್ ಮಾಡ್ತೇನೆ.
ಭಾರತದ ರೂಪಾಯಿ ಡಾಲರ್ ಎದುರು ಎಷ್ಟು ಕುಸಿತವನ್ನ ಕಂಡಿದೆ ಅನ್ನೋದನ್ನ ಕೆಲವರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಮಗೊಂದು ಅಟ್ಯಾಕಿಂಗ್ ಟೂಲ್ ಸಿಕ್ಬಿಡ್ತು ಅಂತ. ಪ್ರೆಷರ್ ಇಲ್ವಾ ಅಂತ ಹೇಳಿ ನಾನು ಅದನ್ನ ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು ಕೇಳ್ತೀನಿ. ಈಗ ರುಪಿ ಹಾಗೆ ಡಾಲರ್ ನಡುವಿನ ವ್ಯತ್ಯಾಸ ದಿನೇ ದಿನೇ ಹೆಚ್ಚಾಗ್ತಿರೋದ್ರಿಂದ ಆ ಪ್ರೆಷರ್ ಕೂಡ ಇದ್ದೇ ಇದೆ ಭಾರತದ ಮೇಲೆ, ಭಾರತದ ಆರ್ಥಿಕತೆ ಮೇಲೆ ಪರಿಣಾಮ ಬೀರೋದೇ ಇಲ್ವಾ ಅಂತ ಹೇಳಿ ಆಡ್ ಮಾಡ್ಬಿಡ್ತೀನಿ. ಅವರು ಜಪಾನ್ನ ಯೆನ್ ಡಾಲರ್ ನಡುವೆ ಕಂಪೇರ್ ಮಾಡಲ್ಲ. ಅಲ್ಲಿ ನಾವು ಭಾರತೀಯರು ಸರ್ ಕಂಪೇರ್ ಮಾಡಬೇಕಾದ್ರೆ ನಮ್ಮ ದೇಶದ ರೂಪಿ ವ್ಯಾಲ್ಯೂ ಮೇಲೆ 8% ಕುಸಿತವನ್ನ ಕಂಡಿದೆ. ಯೂರೋ 7.6% ಅಷ್ಟು 7.6 ಕುಸಿತವನ್ನ ಕಂಡಿದೆ. ಅದೇ ರೀತಿ ನೀವು ಕೆನಡಾದ ಡಾಲರ್ ಅಂತ ತಗೊಳ್ಳಿ, ಸಿಂಗಾಪುರ್ ಡಾಲರ್ ತಗೊಳ್ಳಿ. ಸಿಂಗಾಪುರ್ ಡಾಲರ್ ಅಂದ್ರೆ ಭಾರತದ ಆರ್ಥಿಕತೆ ಎಷ್ಟು ಸಶಕ್ತ ಆಗಿದೆ. 3.2% ಮಾತ್ರ. 8.8% ಅಲ್ಲಿ 3.2% ಅಲ್ಲಿ. ಇಲ್ಲ, ಅರ್ಥ ಆಯ್ತು. ಐ ಗಾಟ್ ಯೋರ್ ಪಾಯಿಂಟ್. ಕರ್ನಾಟಕದ ವಿಚಾರ ಕೇಳಿದಾಗ ತಮಿಳುನಾಡು ಹಾಗೆ ಆಂಧ್ರ ಪ್ರದೇಶದ ಉದಾಹರಣೆ ಕೊಟ್ಟು ಮುಖ್ಯಮಂತ್ರಿಗಳು ಮಾತನಾಡಿದ್ರೆ ಟೀಕೆ ಮಾಡೋ ಬಿಜೆಪಿ ಅವರು, ಇಂಡಿಯಾದ ಕೇಳಿದಾಗ ನೀವು ಬೇರೆ ಕಂಟ್ರಿದ್ ಕೇಳಿದ್ರೆ ನಾವು ಒಪ್ಕೊಳ್ಬೋದಾ? ನಾನು ಆಮ್ ಆದ್ಮಿ ಪಕ್ಷದ ವಕ್ತಾರರನ್ನು ಕೇಳ್ತೀನಿ. ಇನ್ಫ್ಲೇಷನ್, ಹಣದುಬ್ಬರದ ಒತ್ತಡ ಇದ್ದೇ ಇದೆ ಬಜೆಟ್ನ ಮೇಲೆ. ಹಾಗೆ ಕೊನೆಮನೆ ಸರ್ ಹೇಳ್ದ ಹಾಗೆ ಈ ರುಪಿ ಹಾಗೆ ಡಾಲರ್ ನಡುವಿನ ವ್ಯತ್ಯಾಸದ ಒತ್ತಡ ಕೂಡ ಇದೆ. ಮ್ಯಾನೇಜ್ ಮಾಡಲೇಬೇಕಾದ ಅನಿವಾರ್ಯತೆ ಅಂತೂ ಇದ್ದೇ ಇದೆ. ಇಲ್ಲ, 100% ಮ್ಯಾನೇಜ್ ಮಾಡಬೇಕು. ಯಾಕಂತ ಹೇಳಿದ್ರೆ ಮೋದಿ ಅವರ ಕಾರಣವೂ ಅಲ್ಲ, ಮೋದಿ ಕಾರಣ ಅಲ್ಲ, ನಾವು ಅದನ್ನ ಹೇಳೋದು ಇಲ್ಲ. ಅದೇನಾದ್ರೂ ಕಡಿಮೆ ಮಾಡಿದ್ರೆ ಮಾತ್ರ ಮೋದಿ ಅವ್ರ ಕಾರಣ ಅಂತ ನೀವು ಹೇಳ್ಬೋದೇನೋ. ಯಾಕಂದ್ರೆ 2014ನೇ ಇಸ್ವಿನಲ್ಲಿ ಬಂದಾಗ ಡಾಲರ್ ಬೆಲೆ ಹೇಗಿತ್ತು, ಕಚ್ಚಾ ತೈಲದ ಬೆಲೆ ಹೇಗಿತ್ತು, ನೀವು ಹೇಳಿದಾಗ ಜಿಯೋ ಪೊಲಿಟಿಕಲ್ ರೀಸನ್ಸ್ ಆರ್ ವೆರಿ. ಓಕೆ ವಾಪಸ್ ಬರ್ತೀವಿ ಸರ್. ಹಾಗೆ ಸಂಪರ್ಕದಲ್ಲಿರಿ. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭಗೊಂಡಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಬಜೆಟ್ ಅನುಮೋದನೆ ನೀಡಲಿರುವಂತಹ ಸಂಪುಟ ಇದು. ಕೇಂದ್ರ ಸಚಿವ ಸಂಪುಟ ಸಭೆ ಆರಂಭ ಆಗಿದೆ. ಈಗೇನು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನ ಪ್ರತಿಯನ್ನ ತಂದಿದ್ದಾರಲ್ಲ, ಅದಕ್ಕೆ ಅನುಮೋದನೆಯನ್ನ ಇದೇ ಸಚಿವ ಸಂಪುಟ ಸಭೆಯಲ್ಲಿ ಪಡೆಯಲಾಗುತ್ತೆ. ಈಗ ಆಲ್ರೆಡಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಸಂಪುಟ ಸಭೆಗೆ ಆಗಮಿಸಿದ್ದಾರೆ. ಸೊ ಕೆಲವೇ ಕ್ಷಣಗಳಲ್ಲಿ ಬಜೆಟ್ಗೆ ಅನುಮೋದನೆ ಪಡೆದುಕೊಂಡ ಬಳಿಕವೇ ನೇರವಾಗಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡನೆ ಮಾಡೋಕೆ ಹೊರಡ್ತಾರೆ. ಅದಕ್ಕೂ ಮುನ್ನ ಆಗುವಂತಹ ಒಂದಷ್ಟು ಪ್ರೋಸೆಸ್ಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಸರ್, ಈಗ ಹರಿಪ್ರಕಾಶ್ ಪೊಣಮನ ಸರ್ ಹೇಳ್ತಾ ಇದ್ದಾರೆ. ಒಂದು ಪಾಯಿಂಟ್ ಅನ್ನು ಆ್ಯಡ್ ಮಾಡಿಬಿಡ್ತೀನಿ. ಇದು ಬಜೆಟ್ಗೂ ರಿಲೇಟ್ ಆಗಿರೋದ್ರಿಂದ ನಮ್ಮ ಮನಸ್ಥಿತಿ ಹೇಗಿದೆ ಅಂತ. ಬಜೆಟ್ ಮೇಲೆ ಅಟ್ಯಾಕ್ ಮಾಡಲಿ, ಏನೂ ತೊಂದರೆ ಇಲ್ಲ. 10 ವರ್ಷಗಳಲ್ಲಿ ಭಾರತದ ಬೆಳವಣಿಗೆಯ ನಾಗಾಲೋಟವನ್ನ ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಭಾರತದ ಜನಸಾಮಾನ್ಯ, ನಾವೇನು ಹೇಳ್ತೀವಿ ಶ್ರೀಸಾಮಾನ್ಯ ಅಂತ, ಆತ ಎಲ್ಲಿಯವರೆಗೆ ಭಾರತದ ಬಗ್ಗೆ ತನ್ನ ಅಭಿಮಾನವನ್ನು ಪ್ರೀತಿಯನ್ನು ಇಟ್ಕೊಳ್ತಾನೆ, ನಾನು ಆಯ್ಕೆ ಮಾಡಿದಂತಹ ಸರ್ಕಾರ ನನ್ನ ಹಿತ ಕಾಪಾಡುತ್ತೆ ಅನ್ನುವಂತಹ ಭಾವನೆಯನ್ನು ಇಟ್ಕೊಳ್ತಾನೆ,